ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಬಿಗ್ ಬಾಸಿಂದ ಬಂದ ತಕ್ಷಣ ಸೂರಜ್ ಮದುವೆ ಮಾಡ್ಕೊತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ಮದುವೆ ಮಾಡ್ಕೋಬೇಕು ಅಂತಾನೆ ಸೂರಜ್ ಬಿಗ್ ಬಾಸಿಂದ ಆಚೆ ಬಂದ್ರ ಅಂತ ಹೇಳಿ ಕೆಲವೊಂದು ಮಾತುಗಳು ಬರ್ತಾ ಇದೆ. ಹೌದು, ಖಂಡಿತವಾಗ್ಲೂ ಸೂರಜ್ ಮದುವೆ ಮಾಡ್ಕೊತಾ ಇದ್ದಾರೆ. ಬಿಗ್ ಬಾಸ್ ಇಂದ ಬಂದ ತಕ್ಷಣ ಸೂರಜ್ ಮದುವೆ ಮಾಡ್ಕೊತಾ ಇದ್ದಾರೆ. ಆದ್ರೆ ನಿಜ ಜೀವನ ಮದುವೆ ಅಲ್ಲ. ಸೂರಜ್ ಅವರು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಹೊಸ ಧಾರಾವಾಹಿಯನ್ನ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಕಲರ್ಸ್ ಕನ್ನಡದಲ್ಲಿ ಸೂರಜ್ ನಟಿಸಿರುವಂತ ಪವಿತ್ರ ಬಂಧನ ಅನ್ನುವಂತ ಧಾರಾವಾಹಿ ರಿಲೀಸ್ ಆಗ್ತಾ ಇದೆ. ಮುಖ್ಯ ಪಾತ್ರದಲ್ಲಿ ಸೂರಜ್ ಕೂಡ ನಟಿಸಿದ್ದಾರೆ. ಬಿಗ್ ಬಾಸ್ ಮೂಲಕ ಚಾಕ್ಲೇಟ್ ಹೀರೋ ಆಗಿ ಸೂರಜ್ ಈಗ ಪವಿತ್ರ ಬಂಧನ ಧಾರಾವಾಹಿಯ ನಾಯಕರಾಗಿದ್ದಾರೆ. ಈ ಧಾರಾವಾಹಿಯಲ್ಲಿ ಸೂರಜ್ ದೇವದತ್ ದೇಶ್ಮುಖ್ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳಲಿದ್ದಾರೆ. ಸೂರಜ್ ತಮ್ಮನ ಪಾತ್ರದಲ್ಲಿ ಯಶಸ್ ಗೌಡ ಕೂಡ ಇದ್ದಾರೆ. ಅಂದ್ರೆ ಈ ಧಾರಾವಾಹಿಯಲ್ಲಿ ತಿಲಕ್ ಗೌಡ ಅನ್ನುವಂತ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಧಾರಾವಾಹಿಯ ನಾಯಕಿಯಾಗಿ ಅಮೂಲ್ಯ ಅವರು ಕೂಡ ನಟಿಸಿದ್ದಾರೆ. ದೇವದತ್ ಮತ್ತೆ ತಿಲಕ್ ಇಬ್ರು ಅಣ್ಣ ತಮ್ಮ ಆಗಿ ಈ ಧಾರಾವಾಹಿಯಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ತಿಲಕ್ ಮತ್ತೆ ದೇವದತ್ ಇಬ್ರು ತುಂಬಾನೇ ಕ್ಲೋಸ್ ಆಗಿ ಇರ್ತಾರೆ, ಅಣ್ಣ ತಮ್ಮ. ದೇವದತ್ ಪಾತ್ರದಲ್ಲಿರುವಂತ ಸೂರಜ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೂರಜ್ ತಮ್ಮನ ಪಾತ್ರ ನಿರ್ವಹಿಸುತ್ತಿರುವಂತ ತಿಲಕ್ ಗೌಡ ಅವರು ಅಮೂಲ್ಯನ ಪ್ರೀತಿ ಮಾಡ್ತಾ ಇರ್ತಾರೆ. ಅಮೂಲ್ಯ ಮತ್ತೆ ತಿಲಕ್ ಗೌಡ ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಇವರಿಬ್ರು ಪ್ರೀತಿ ಮದುವೆವರೆಗೂ ಹೋಗೋದಿಲ್ಲ. ತಿಲಕ್ ಮತ್ತೆ ಅಮೂಲ್ಯ ಮಧ್ಯೆ ದೇವದತ್ ಬರ್ತಾನೆ. ತಿಲಕ್ ಮತ್ತೆ ಅಮೂಲ್ಯ ಮದುವೆ ಆಗ್ಬೇಕಾಗಿರುತ್ತೆ. ಆದ್ರೆ ದೇವದತ್ ಮತ್ತೆ ಅಮೂಲ್ಯ ಮದುವೆ ಆಗೋ ತರ ಆಗುತ್ತೆ. ತಮ್ಮನ ಬಿಟ್ಟು ಅಣ್ಣನ ಜೊತೆ ಅಮೂಲ್ಯ ಮದುವೆ ಮಾಡ್ಕೊಂತಾಳೆ. ಆದ್ರೆ ಇದರಲ್ಲಿ ಇನ್ನೊಂದು ಏನಪ್ಪಾ ಟ್ವಿಸ್ಟ್ ಅಂತ ಹೇಳಿದ್ರೆ, ದೇವದತ್ ಮತ್ತೆ ಅಮೂಲ್ಯ ಅವರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಆದ್ರೂ ಇವರಿಬ್ರು ಮದುವೆ ಆಗೋ ತರ ಆಗುತ್ತೆ. ಇದು ಈ ಧಾರಾವಾಹಿಯ ಕಥೆಯಾಗಿರುತ್ತೆ. ಸೂರಜ್ ಅವರು ಈ ಧಾರಾವಾಹಿಯ ಆಫರ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಬಿಗ್ ಬಾಸ್ ಬಳಿಕ ಸೂರಜ್ ಅವ್ರಿಗೆ ದೊಡ್ಡ ಆಫರ್ ಕೈಗೆಟಕಿದೆ. ಈ ಧಾರಾವಾಹಿಯಲ್ಲಿ ಸೂರಜ್ ಅವರು ಯಾವ ರೀತಿ ನಟನೆ ಮಾಡ್ತಾರೆ ಏನು ಅನ್ನೋದು ಕಾದು ನೋಡ್ಬೇಕಾಗಿದೆ. ಬಿಗ್ ಬಾಸ್ ಮನೆಗೆ ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ರು. ಆದ್ರೆ ಇವಾಗ ನೋಡಿದ್ರೆ ಸೂರಜ್ ಅವ್ರ ಲಕ್ಕೆ ಚೇಂಜ್ ಆಗಿದೆ. ಸದ್ಯಕ್ಕೆ ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋಗಳು ಬಿಡುಗಡೆ ಆಗಿದೆ. ಅದನ್ನೆಲ್ಲ ಕಂಡಂತ ಪ್ರೇಕ್ಷಕರು ತುಂಬಾ ಇಷ್ಟಪಟ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ಸೂರಜ್ ಅವ್ರ ನಟನೆ ಹೇಗಿರುತ್ತೆ ಏನು ಅಂತ ನೋಡ್ಲಿಕ್ಕೆ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ. ಇನ್ನೊಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ರೆ, ಸೂರಜ್ ಅವರು ಈ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅಲ್ವಾ, ಸೂರಜ್ ಅವರನ್ನ ನೋಡಿದ ತಕ್ಷಣ ನಮಗೆ ಅರಗಿಣಿ ಸೀರಿಯಲ್ ನೆನಪು ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಅರಗಿಣಿ ಸೀರಿಯಲ್ ನಲ್ಲಿ ಸಿದ್ಧಾರ್ಥ್ ಪಾತ್ರದಲ್ಲಿ ನಿರ್ವಹಿಸಿರುವಂತ ಹೀರೋ ನೆನಪಿಗೆ ಬರ್ತಾ ಇದ್ದಾರೆ ಸೂರಜ್ ಅವ್ರನ್ನ ನೋಡ್ತಾ ಇದ್ರೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ಸೂರಜ್ ಅವರು ಮತ್ತೆ ಯಶಸ್ ಅವರು ಅಣ್ಣ ತಮ್ಮ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವರಿಬ್ರಿಗೂ ಒಬ್ಬರೇ ಹೀರೋಯಿನ್ ಆಗಿ ಅಮೂಲ್ಯ ಅವರು ಕೂಡ ನಟನೆ ಮಾಡ್ತಾ ಇದ್ದಾರೆ. ತಿಲಕ್ ಮತ್ತೆ ಅಮೂಲ್ಯ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಕಾರಣಾಂತರಗಳಿಂದ ಅಮೂಲ್ಯ ತಿಲಕ್ನ ಬಿಟ್ಟು ದೇವದತ್ನ ಮದುವೆ ಆಗೋ ಹಾಗೆ ಆಗುತ್ತೆ. ಡಿಫ್ರೆಂಟ್ ಆಗಿರುವಂತ ಒಂದು ಲವ್ ಸ್ಟೋರಿ ಇದೆ. ನೋಡೋಣ, ಕಾದ್ ನೋಡೋಣ ಈ ಸೀರಿಯಲ್ ಹೇಗ್ ಬರುತ್ತೋ ಹೇಗೋ, ಆಮೇಲೆ ಈ ಸೀರಿಯಲ್ ಜನರಿಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಪ್ರೋಮೋಗಳು ತುಂಬ ಚೆನ್ನಾಗಿ ಬಿಡುಗಡೆ ಮಾಡಿದ್ದಾರೆ. ಪ್ರೇಕ್ಷಕರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಈ ಪ್ರೋಮೋಗಳನ್ನು ನೋಡಿ ಕೂಡ ಇಷ್ಟಪಟ್ಟಿದ್ದಾರೆ. ಬೇಗ ಈ ಧಾರಾವಾಹಿ ರಿಲೀಸ್ ಆಗಲಿ. ನಾವು ಸೀರಿಯಲ್ ನೋಡೋದಿಲ್ಲ, ಆದರೆ ಸೂರಜ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಸೀರಿಯಲ್ನ ನೋಡ್ತೀವಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸರಿ, ಹಾಗಾದರೆ ಈ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ನೋಡೋಣ ಯಾವ ರೀತಿ ಬರುತ್ತೆ ಹೇಗೆ ಅನ್ನೋದನ್ನು ನೋಡೋಣ.